ಹುಟ್ಟಿದಾಗ ಅಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಅಂತೆ, ಮೈಗೆ ಹುಷಾರಿಲ್ದರೆ ಆಗೋಗಿ ಮಗು ಸತ್ತೋಗ್ಬಿಡುತ್ತೆ, ಸುಮ್ಮನೆ ಯಾಕೆ ತಂದಿದ್ಯಾ ಹೋಗು ಅಂತ. ನಾನು ದೊಡ್ಡದಾಗಿ ಸೈನ್ಸ್ ಮಾಡ್ತೀನಿ ಅಂತ ನಮ್ಮ ಅಪ್ಪನಿಗೆ ಹೇಳಿ ಸೈನ್ಸ್ ತೊಗೊಂಡು ನೋಡಿದೆ, ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ನಮ್ಮ ತಾತ ಊರೂರಿಗೂ ಹೋಗಿ ತೋಟಗಳಲ್ಲಿ ಪಾಲಿಡಾಲ್ ಅಂತ ಇರೋದು ಅದನ್ನ ಹೊಡಿಯೋರು. ಸ್ಕ್ರೀನ್ ನೋಡಬೇಕು ಅಂತ ಆ 50 ಪೈಸಾನ ಎಷ್ಟು ಸರಿ ಕದ್ದು ಹೋಗಿ 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 ನೋಡಿದ್ದೀನಿ. ಅದನ್ನು ಒಂದು ಹಠ ಬಂತು ನನಗೆ, ಏನಾನ ಮಾಡಿ ಸಿನಿಮಾ ಮಾಡಿಬಿಡ್ಬೇಕಲ್ಲ ನಾನು. ಸೊ ಫೈಟ್ರ್ ಇವನು ಅಂತ ಪುಕಾರ್ ಮಾಡಿದ್ರು, ಇವ್ರು ಯಾವನೋ ಫೈಟ್ರೆಲ್ಲ ಹೀರೋಗಳಾಗ್ಬಿಟ್ರು ಅಂತ ಪುಕಾರ್ ಮಾಡಿದ್ರು. ಸ್ಟಂಟ್ ವಿಷಯದಲ್ಲಿ ಈ ಸೌತ್ ಇಂಡಿಯಲ್ಲೇ ಯಾರು ಮಾಡಿದಿರೋ ಕೆಲವು ಶಾರ್ಟ್ಸ್ ಮಾಡಿದೆ. ಗುಂಪಲ್ಲಿ ಒಬ್ಬನ ಇಷ್ಟ, ನಾಯಕ ತಾನೇ ಮಾಡಿಸ್ಕೊಳ್ಳುತ್ತೆ, ಅಲ್ಲ ನಾನೇ ನಾಯಕ ಅಂತ ಹೋಗ್ಬಾರ್ದು ಯಾವತ್ತೂ. ನಿಮ್ಮ ಹುಟ್ಟೂರು? ಹುಟ್ಟಿದ್ದು ಇಲ್ಲೇ ಬ್ಯಾಂಗ್ಳೂರು ಮಾವಳ್ಳಿಲಿ, ಆದರೆ ಅದ್ರ ಹತ್ರನೇ ಇದೀವ ಇಲ್ಲಿ. ಹೌದೌದು, ಪಕ್ಕದಲ್ಲೇ ಇದೆ. ಬೆಳೆದಿದ್ದು ಹಳ್ಳಿಲಿ, ಯಾಕೆಂದರೆ ಹುಟ್ಟಿದಾಗ ಅಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಅಂತೆ. ಇದ್ದಕ್ಕಿದ್ದಂಗೆ ನನಗೇನೋ ಮೈ ಹುಷಾರಿಲ್ದರೆ ಆಗೋಗಿ ಕೈಕಾಲ ಇಷ್ಟು ದಪ್ಪ ಆಗೋಯ್ತಂತೆ. ಸರಿ ಯಾರೋ ಅಂದ್ರಂತೆ, ಮಗು ಇನ್ನು ಉಳಿಯಲ್ಲ, ಸುಮ್ಮನೆ ಯಾಕಿದು ಅಂತ ಹೇಳಿದಾಗ ಆ ದುಃಖದಲ್ಲಿ ಸರಿ ಈ ಕಾಯಿಲೆ ವಾಸಿ ಮಾಡ್ತಾರೇನೋ ಅಂಥೇಳಿ ನಮ್ಮ ತಂದೆ ಅವರ ತಾಯಿ ಕೈಲಿ, ಅಂದರೆ ಅವರ ಅತ್ತೆ ಕೈಲಿ ಕೊಟ್ರಂತೆ. ಅಲ್ಲೂ ಊರಲ್ಲಿ ಅಂದ್ರಂತೆ, ಈ ಮಗು ಸತ್ತೋಗ್ಬಿಡುತ್ತೆ, ಸುಮ್ಮನೆ ಯಾಕೆ ತಂದಿದ್ಯಾ ಹೋಗು ಅಂತ. ಇಲ್ಲಮ್ಮ, ಅಪರೂಪಕ್ಕೊಬ್ಬ ಹುಟ್ಟಾನೆ, 3 ಹೆಣ್ಮಕ್ಳಾದ್ಮೇಲೆ ಒಂಚೂರು ನೋಡ್ಕೊಳ್ರಿ ಅಂತೇಳಿ ಅಮ್ಮ ಬಂದು ವಾಪಸ್ ಕೆಲಸ ಮಾಡ್ತಿದ್ರಂತೆ. ಯಾವ ಡಿಪಾರ್ಟ್ಮೆಂಟಲ್ಲಿದ್ರು? ಅಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದರು, ASO ಆಗಿದ್ರು, ಅಸಿಸ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಆಗಿ ಅವರು ರಿಟೈರ್ ಆದರು. ಅವ್ರು ಏನು ಓದ್ಕೊಂಡಿದ್ರು ಸರ್? ಅಮ್ಮ ಆಗಲೇ ಸೆಕೆಂಡ್ PU ಮಾಡಿದರು. ಸರಿ, ಸೊ ಊರಲ್ಲಿ ಬಿಟ್ಟಿದ್ರು. ಆಮೇಲೆ ತಿರ್ಗಾ ನನಗೆ ಇಲ್ಲಿ 5 ವರ್ಷದ ಹುಡುಗ ಆಗೋವರೆಗೂ ಇಲ್ಲಿದ್ದೆ. ಇಲ್ಲಿದ್ದು ಪ್ರತಿ ರಜೆಗಳಲ್ಲೂ ಬೆಳೆದಿದ್ದೆಲ್ಲ ಹಳ್ಳಿಲೇನೆ. ಇಲ್ಲಿದ್ದರೆ ಬೆಂಗಳೂರು ಅವ್ರಿಗೆ ಹೊಸದಲ್ವಾ, ಹಳ್ಳೀಲಿ ಬೆಳೀಲಿ ಇವನು, ಹಳ್ಳೀಲಿ ಬೆಳೀಲಿ ಅಂಥೇಳಿ ಹಳ್ಳೀಲೇ ಬೆಳೆಸ್ತಾ ಬಂದರು. ನನಗೆ ಜಾಸ್ತಿ ಒಡನಾಟ ಹಳ್ಳೀಲೇ ಇದೆ ಹೊರತು ಸಿಟೀಲಿ ಕಡಿಮೆ. ನಾನು ಹೈಸ್ಕೂಲ್ಗೆ ತಿರ್ಗಿ ಆನೇಕಲ್ಗೆ ಹೋದೆ. ಹೈಸ್ಕೂಲ್ ಫುಲ್ 10th ಆನೇಕಲ್ಲಲ್ಲಿ ಓದಿದೆ, ಹಾಸ್ಟೆಲಲ್ಲಿ, ವಿಧಾತ ಹೈಸ್ಕೂಲ್ ಅಂತ. ಅಲ್ಲಿ ಹಾಸ್ಟೆಲಲ್ಲಿದ್ದು ಹಾಸ್ಟೆಲಿಂದ ಆಚೆ ಬಂದು ತಿರ್ಗಾ ಬೆಂಗಳೂರಿಲ್ಲ ಚಿಕ್ಕಬಳ್ಳಾಪುರ ಹೋದೆ. ಚಿಕ್ಕಬಳ್ಳಾಪುರ ಅಲ್ಲಿ ನಾನು ದೊಡ್ಡದಾಗಿ ಸೈನ್ಸ್ ಮಾಡ್ತೀನಿ ಅಂತ ನಮ್ಮ ಅಪ್ಪನಿಗೆ ಹೇಳಿ, ನಮ್ಮ ಅಪ್ಪ ಹೇಳಿದ್ರು ಸೈನ್ಸ್ ಮಾಡಿಬಿಡು ಅಂಥೇಳಿ ಸೈನ್ಸ್ ತೊಗೊಂಡು ನೋಡಿದೆ, ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ನಾನು ಡಿ-ಫಾರ್ಮಸಿ ಮಾಡ್ತೀನಿ ಅಂದೆ. ಪಾಪ ಅದಕ್ಕೂ ಚೇಂಜ್ ಮಾಡಿಕೊಟ್ರು, ಯಾವ ಫಾರ್ಮಸಿನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸರ್, ವಿಜಯ್ ಕುಮಾರ್ BR ಅಂದರೆ? BR ಬ್ಯಾಂಗ್ಳೂರ್ ರುದ್ರಪ್ಪ ವಿಜಯ್ ಕುಮಾರ್. ಸರಿ ಸರಿ ಸರಿ. ನಮ್ಮ ತಂದೆ ಅವ್ರ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆದಂಥ ಫ್ಯಾಮಿಲಿ. ನಮ್ಮ ತಾತ ಊರೂರಿಗೂ ಹೋಗಿ ಬೇರೆ ಬೇರೆ ತೋಟಗಳಲ್ಲಿ ಪೆಸ್ಟಿಸೈಡ್ ಬದಲು ಅವಾಗ ಪಾಲಿಡಾಲ್ ಅಂತ ಇರೋದು ಅದನ್ನು ಹೊಡೆಯೋರು. ಅದನ್ನು ಹೊಡೆದು ಸಾಕಿದಂಥ ಮಕ್ಕಳಲ್ಲಿ ನಮ್ಮಪ್ಪ ಒಬ್ಬರೇ ಬೆಂಗಳೂರಿಗೆ ಬಂದ್ರಂತೆ. ಸೊ ಹಂಗಾಗಿ ಅವ್ರಿಗೆ ಬೆಂಗಳೂರು ಅನ್ನೋದು ಇಷ್ಟ, ಅದಕ್ಕೆ ಬಿ ಫಾರ್ ಬ್ಯಾಂಗ್ಳೂರ್ ಅಂತ ಇಟ್ಟರು. ಸರ್, ನಿಮ್ಮ ತಾಯಿ ಹೆಸರು? ನಾರಾಯಣಮ್ಮ. ಸರಿ ಸರಿ ಸರಿ. ಸರ್, ನಿಮ್ಮ ಅರ್ಲಿಯೆಸ್ಟ್ ಮೆಮೊರಿ ಆಫ್ ಫಿಲ್ಮ್ಸ್? ನಿಮಗೆ ಫಿಲಮ್ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮೊದಲು ನೆನಪಾಗೋದು ಯಾವುದು? ಸರ್, ನನಗೆ ಅಪ್ಪ ಅಮ್ಮ ಕರ್ಕೊಂಡು ಹೋಗೋರು. ಸಿನಿಮಾಗಳು ಜ್ಞಾಪಕ ಇಲ್ಲ, ಆದರೆ ಬುದ್ಧಿ ಬರ್ತಾ ನನಗೆ ನಾನು ಕದ್ದು ಸಿನಿಮಾ ನೋಡೋಕ್ಕೆ ಹೋದೆ. ಹೆಂಗೆ ಅಂದರೆ 50 ಪೈಸಾ ಕೊಟ್ಟರೆ ಇಂಟರ್ವಲ್ ಆದಮೇಲೆ ಬಿಡೋರು ಟೆಂಟಲ್ಲಿ, ನೆಲದಲ್ಲಿ, ಮಣ್ಣಲ್ಲಿ. ಆವಾಗ ಒಂದು ಸಿನಿಮಾ ಹಾಕಿದ್ರು, ಶಾನ್ ಅಂತ. ನನಗೇನೂ ಗೊತ್ತಿಲ್ಲ, ಆ ಸಿನಿಮಾಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ನೋಡಬೇಕಷ್ಟೇ, ಸ್ಕ್ರೀನ್ ನೋಡಬೇಕು ಅಂತ ಆ 50 ಪೈಸಾನ ಎಷ್ಟು ಸರಿ ಕದ್ದು ಸಾಸಿವೆ ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಹೋಗಿ 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 ನೋಡಿದ್ದೀನಿ ಅದನ್ನು. ಇದು ಆನೇಕಲ್ಲಲ್ಲ? ಇಲ್ಲಿ ಬ್ಯಾಂಗ್ಳೂರಲ್ಲಿ. ಆನೇಕಲ್ಲಲ್ಲಿದ್ದಾಗ, ಹಾಸ್ಟೆಲಲ್ಲಿದ್ದಾಗ ಅಲ್ಲಿ 2 ಥಿಯೇಟ್ರ್ ಇತ್ತು, ಅಲ್ಲೂ ಕದ್ದು ಹಾಸ್ಟೆಲಲ್ಲಿ ಹೋಗಿ ಸಿನಿಮಾ ನೋಡ್ತಿದ್ದೆ. ಅಲ್ಲೂ ಒಂದು ಟೀಮ್ ಕಟ್ಕೊಂಡಿದ್ದೆ, ಸಿನಿಮಾ ನೋಡೋ ಟೀಮು. ಅವರೆಲ್ಲ ನಮ್ಮ ಮಾಸ್ಟ್ರು ಮಲಗೋ ಟೈಮು, ಜಲ್ದಿ ಹೋಗಿ ಮಲಗಿಬಿಡೋರು. ತಾಸಿ ತಿಮ್ಮಯ್ಯ ಅಂತೇಳಿ ಆಲ್ಮೋಸ್ಟು ತಮ್ಮನ್ನೇನು ನೋಡ್ತಿದ್ದೀನೋ ಹಂಗೆ ಇದ್ದರು, ಹಂಗೆ ತುಂಬ ಒಳ್ಳೆಯ ಮೃದು ಸ್ವಭಾವದವರು. ಅವರು ಮಲಗಿದ್ರು ಅಂತ ಗೊತ್ತಾದರೆ ಎಸ್ಕೇಪ್ ಎಲ್ಲರೂ ಓಡೋಗಿ ನೈಟ್ ಹೋಗಿ ಪಿಕ್ಚರ್ ನೋಡ್ಕೊಂಡು ರಾತ್ರಿ 2:30 1 ಗಂಟೆಗೆ ಬರ್ತಿದ್ವಿ. ಒಂದು ಗುಂಪಲ್ಲಿ ನೀವು ಗುಂಪಲ್ಲಿ ಒಬ್ಬನಾಗಿರ್ತೀರಾ ಅಥವಾ ನಾಯಕನಾಗಿರ್ತೀರಾ? ಗುಂಪಲ್ಲಿ ಒಬ್ಬನಾಗಕ್ಕೆ ಇಷ್ಟ, ಯಾವಾಗಲೂ ಗುಂಪಲ್ಲಿ ಒಬ್ಬನಾಗಿ. ನಾಯಕ ತಾನೇ ಮಾಡಿಸ್ಕೊಳ್ಳುತ್ತೆ, ಅದು ಅವರೇ ಹೇಳ್ತಾರೆ ನೀನೇ ಇದನ್ನು ಫಾಲೋ ಮಾಡು ಅಂತ. ನಾನೇ ನಾಯಕ ಅಂತ ಹೋಗ್ಬಾರ್ದು ಯಾವತ್ತೂ. ಸರ್, ಅರ್ಲಿಯೆಸ್ಟ್ ಇನ್ಫ್ಲೂಯೆನ್ಸ್ ಆಫ್ ಸಿನಿಮಾ? ಫಸ್ಟ್ ಶಾನ್ ನೋಡಿದ್ದು ನೆನಪು, ಹೌದು, ಬಟ್ ಇದ್ರಲ್ಲಿ ಏನೋ ಸೆಳೆತ ಇದೆ ಅಂತ ಅನಿಸಿದ್ದು. ಅದು ಸರ್, ಅದು ಗೊತ್ತಿಲ್ಲ, ಅದು ಅವರ ಗುರುಗಳ ಇಚ್ಛೆ. ಅದು
ಮೋಸ್ಟ್ಲಿ ಅದಕ್ಕೆ ಆ ಚಿಕ್ಕ ವಯಸ್ಸಿಂದನೇ ಅದೊಂದು ಅಟ್ರ್ಯಾಕ್ಟ್ ಮಾಡ್ತಿರುತ್ತೆ, ಏನೂ ಗೊತ್ತಿಲ್ಲ, ಸಿನಿಮಾ ನೋಡಬೇಕು ಅಂತ. ಅದು ನಮ್ಮನ್ನು ನಾನು ಸುಮಾರು ಜನ ಈ ಥರ ನಟರುಗಳನ್ನ ಕೇಳಿದ್ದೀನಿ, ಅವ್ರು ಚಿಕ್ಕ ವಯಸ್ಸಿಂದ ಇದೊಂದು ಅಟ್ರಾಕ್ಷನ್ ಎಳೆದ್ಬಿಟ್ಟಿರುತ್ತೆ, ಅದೊಂದು ಸೆಳೆತ ಅದು ನಮ್ಮನ್ನು ಎಲ್ಲೇ ಹೋದ್ರೂ ಬಿಡಲ್ಲ, ಕರ್ಕೊಂಬಂದು ಇಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಸರಿ. ಬಟ್ ಯಾವ ಒಂದು ಚಿತ್ರವನ್ನು ನೋಡಿ ಅಥವಾ ಯಾವುದಾದ್ರೂ ಒಂದು ಫೇಸ್ ಆಫ್ ಯುವರ್ ಲೈಫಲ್ಲಿ ಇಲ್ಲ ನಾನು ಈ ಇಂಡಸ್ಟ್ರಿಯಲ್ಲೇ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಹಠ ಬಂತು ನನಗೆ, ಏನಾನ ಮಾಡಿ ಸಿನಿಮಾ ಮಾಡಿಬಿಡ್ಬೇಕಲ್ಲ, ನಾನು ಹೀರೋ ಆಗಿಬಿಡ್ಬೇಕಲ್ಲ ಅಂತ ಇತ್ತು ಫಸ್ಟು. ಬಟ್ ಆಮೇಲೆ ಪ್ರಯತ್ನ ಮಾಡ್ತಾ ವರ್ಕ್ ಆಗಲ್ಲ, ಇದು ಅಟ್ಲೀಸ್ಟ್ ನಟನೆ ಮಾಡಬೇಕು ಅಂತ ಬಂತು. ಆ ಮಧ್ಯೆ ಹೋಗಿ ನಟನೆ ಜೊತೆ ಒಂದಷ್ಟು ಸ್ಟಂಟ್ ಯೂನಿಯನ್ಗೆ ಹೋಗಿ ಫೈಟ್ ಕಲಿತೆ. ಆವಾಗ ಇದ್ದಕ್ಕಿದ್ದಂಗೆ ಇವನು ಫೈಟ್ರು ಅಂತ ಪುಕಾರ್ ಮಾಡಿದ್ರು. ಆಮೇಲೆ ಹಂಗಂಗೆ ಬೆಳವಣಿಗೆ ಆಗ್ತಾ ಈ ಸ್ಟೇಜ್ಗೆ ಬಂದು ಕೂತ್ಕೊಂಡೆ. ಸೊ ನೀವು ಬಂದಿದ್ದು ನಟನಾಗೋದಕ್ಕೇ, ಫೈಟರ್ ಆಗೋಕ್ಕೆ ಅಂತ ಬರಲಿಲ್ಲ? ನಟನೆ ಕಲ್ತಿದ್ದು ಒಂದು ಎಕ್ಸ್ಟ್ರಾ ಇರಲಿ, ಮಾರ್ಕ್ಸ್ ಕಾರ್ಡಲ್ಲಿ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ರೆ ಅನ್ನೋದಕ್ಕೆ ಸ್ಟಂಟ್ ಕಲ್ತಿದ್ದೆ. ಬಿಕಾಸ್ ನನ್ನ ಫ್ಯಾಮಿಲಿ ಹಂಗಿದೆ, ಹಾರ್ಡ್ ವರ್ಕರ್ಸ್ ನಾವೆಲ್ಲನೂ, ಯಾವುದಕ್ಕೂ ಎದುರಲ್ಲ. ಬೇಸಿಕಲಿ ಶೈ ನೇಚರ್ಡು, ಜೀವಕ್ಕೆ ಎದುರಲ್ಲ ನಾವು ಯಾವತ್ತೂ. ಹಂಗಾಗಿ ನನಗೆ ಆ ಫೈಟ್ಸು, ಜಿಮ್ನಾಸ್ಟಿಕ್ಸು, ಹೈಟಿಂದ ಫಾಲ್ ಮಾಡೋದೆಲ್ಲ ತುಂಬ ಇಷ್ಟ ಆಗ್ತಿತ್ತು. ಅದನ್ನು ಹೋಗಿ ಕಲ್ತ್ಬಿಟ್ಟೆ. ಸೊ ಫೈಟ್ರ್ ಇವನು ಅಂತ ಪುಕಾರ್ ಮಾಡಿದ್ರು. ಅದಾದಮೇಲೆ ಇವ್ರು ಯಾವನೋ ಫೈಟ್ರೆಲ್ಲ ಹೀರೋಗಳಾಗ್ಬಿಟ್ರು ಅಂತ ಪುಕಾರ್ ಮಾಡಿದ್ರು. ಅದಾದಮೇಲೆ ಆ ಫೈಟ್ರದ ಪಿಕ್ಚರ್ ಅಂತ ಪುಕಾರ್ ಮಾಡಿದ್ರು. ಆದರೆ ಅವ್ರಿಗೆ ಗೊತ್ತಾಗಲೇ ಇಲ್ಲ, ನನ್ನ ಫಸ್ಟ್ ಸಿನಿಮಾಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ಹೌದು. ಅದೇ ಫಸ್ಟ್ ದುನಿಯಾದಲ್ಲಿ ಫೈಟ್ ಒಂದು ಭಾಗ, ಹೌದು. ಬಟ್ ಅದರಲ್ಲಿ ನಟನೆಯೇ ಮುಂದೆ ಬರೋದು ಫೈಟಿಗಿಂತ. ಫೈಟ್ ಒಂದು ಭಾಗ ಅಷ್ಟೇ. ಅಲ್ಲೂ ಕೂಡ ನಾನೊಂದು ಪ್ರಯತ್ನ ಪಟ್ಟು ಯಶಸ್ಸಾದೆ. ಸ್ಟಂಟ್ ವಿಷಯದಲ್ಲಿ ಈ ಸೌತ್ ಇಂಡಿಯಲ್ಲೇ ಯಾರು ಮಾಡಿದಿರೋ ಕೆಲವು ಶಾರ್ಟ್ಸ್ ಮಾಡಿದೆ, ನಟನೆಯಲ್ಲೂ ಮಾಡಿದೆ, ಫೈಟಲ್ಲೂ ಮಾಡಿದೆ. ಎಸ್, ಅಂದರೆ ಆ ಒಂದು ವಾಟರ್ ಟ್ಯಾಂಕ್ ಇರುತ್ತೆ, ಅದನ್ನು ಅಲ್ಲ, ಒಂದು ಶಾರ್ಟ್ ಬರುತ್ತೆ, ಸ್ನಾನ ಮಾಡ್ಬೇಕಾದ್ರೆ ಅಟ್ಯಾಕ್ ಮಾಡಿಬಿಡ್ತಾರೆ. ಆವಾಗ ಒಂದು ಏರಿಯಲ್ ಕಾರ್ಟ್ವಿಲ್ ಅಂತ ಹೊಡಿತೀನಿ, ಒಂದು ಚಿಕ್ಕ ಕಲ್ಲಿಟ್ಬಿಟ್ಟು ಚಡ್ಡಿ ಹಾಕೊಂಡ್ಬಂದು ಒಂದು ಏರಿಯಲ್ ಕಾರ್ಟ್ವಿಲ್ ಹೊಡಿತೀನಿ. ಎಲ್ಲರೂ ಕೈ ಇಟ್ಟು ಹೊಡಿತಾರೆ, ನನ್ನ ಕೈ ಹಿಡಿದಿರ ನನ್ನ ಬಾಡಿನ ಕಂಪ್ಲೀಟ್ ನನ್ನ 360 ಡಿಗ್ರಿ ತಿರುಗಿ ನೆಲದ ಮೇಲೆ ನಿಂತ್ಕೋತೀನಿ. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ಗೆ ಉಲ್ಟಾ ಬಂದು ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಡ್ರಾಪ್ ಹಾಕಿ ನಮ್ಮ ಮುಂಚೆ ಯು ಶುಡ್ ಕಮ್ ಅಂಡ್ ಲ್ಯಾಂಡ್ ಅಗೇನ್ ಟು ದ ಗ್ರೌಂಡ್ ಅಲ್ಲ, ದಟ್ ಈಸ್ ಟೂ ಟಫ್. ಅದನ್ನು ನಾನೇ ಮಾಡಿದ್ದು ಫಸ್ಟು. ಸರ್, ನಿಮ್ಮ ಮೊದಲ ಹೆಜ್ಜೆ ನೀವು ಈ ಇಂಡಸ್ಟ್ರಿಯೊಳಗೆ ಇಟ್ಟಿದ್ದು, ಅಂದರೆ ನಟನಾಗಬೇಕು ಅಂತ ಬಂದ್ರಿ, ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು, ಆಮೇಲೆ ಸ್ಟಂಟ್ಗೆ ಹೋದ್ರೆ ಅಂತ. ಆ ನಟನಾಗಬೇಕು ಅಂತ ಬಂದಿದ್ದು ಯಾವ ಇಸ್ವಿ ಅಂದಾಜು? ನಾನೊಂದು 18-19ನೇ ವರ್ಷಕ್ಕೆ ಚೆನ್ನಾಗಿ ಸ್ಟಂಟೆಲ್ಲ ಸಖತ್ತು ಕಲಿತು ರೆಡಿ ಇದ್ದೆ. ಲವ್ಲಿ. ಸೊ ನೀವು ವರ್ಕೌಟ್ ಶುರು ಮಾಡಿದ್ದೆ ಯಾವಾಗ? ಸರ್, ನನಗೆ ತಂದೆ ಯೋಗ ಮಾಡೋರು ಮನೆಯಲ್ಲಿ ಬೆಳಗಿನ ಹೊತ್ತು. ಸೊ ನಮಗೆ ಯೋಗ ಟಚ್ ತಂದುಕೊಟ್ರು. ಅಲ್ಲಿಂದ ಹಂಗೆ ಒಂದೊಂದೇ ಬೆಳವಣಿಗೆ ಆಗೋಯಿತು. ಅವತ್ತು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಶುರುವಾಗಿತ್ತು ಬಾಡಿಯಲ್ಲಿ. ನನಗೇನು ಹೊಸದು ನೋಡಿದ್ರು ಮಾಡಬೇಕು ಅನ್ಸುತ್ತೆ ಅದು. ಸೊ ಹಂಗೆ ನಾನು ಏನೋ ಮಾಡ್ತಾರಲ್ಲ ಅಪ್ಪ ಅಂತ ಮಾಡಿ ಅದಂಗೆ ಬೆಳವಣಿಗೆ ಆಗೋಯಿತು. ಸರಿ. ಅಲ್ಲ, ನೀವು ಆಗಲೇ ನಾನು ಪೇರೆಂಟಿಂಗ್ ಬಗ್ಗೆ ಕೇಳಿದಾಗ ನೀವು ಹೇಳಿದ್ರಿ ಅಂದರೆ ನಮ್ಮ ಪೇರೆಂಟ್ಸ್ ಇದ್ದ ಹಾಗೆ ಇರಬೇಕು ಅಂತ. ಈಗ ನೋಡಿ, ಯೋಗ ನಿಮ್ಮ ತಂದೆಯಿಂದ ಕಲಿತದ್ದು, ಹೌದು. ಫಿಟ್ನೆಸ್ಸು ನಿಮ್ಮ ಮಕ್ಕಳು ನಿಮ್ಮಿಂದ ಕಲೀಲೇಬೇಕು ಅಂದರೆ ಈಗಲೂ ಆ ಸ್ಟಂಟ್ಸ್ ಮಾಡಬಲ್ರಾ? 100% ಮಾಡ್ತೀನಿ ಸರ್. ವಿದ್ಯೆನ ಯಾವತ್ತೂ ಕಳ್ಕೊಳಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋ ಫಿಟ್ನೆಸ್ನ ಮೈಂಟೈನ್ ಮಾಡಿದ್ರೆ 100% ಈಗಲೂ ಹಂಗೆ ಮಾಡ್ತೀನಿ. ನಿಮ್ಮ ಚಿತ್ರಗಳಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ನ ಆಬ್ವಿಯಸ್ಲಿ ಅದರ ಐಡಿಯೇಷನಲ್ಲಿ ನಿಮ್ಮದೇ ದೊಡ್ಡ ಭಾಗ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಇರುತ್ತೆ. ಅಂದರೆ ನಾನು ಫೈಟ್ಸು ಅಂದಾಗ ತುಂಬಾ ವೈಭವೀಕರಿಸೋಕ್ಕೆ ಹೋಗಲ್ಲ. ಅಂದರೆ ಈಗ ಬರ್ತಿದ್ದೆ ಗೊತ್ತಾ, ಸುಮ್ಮನೆ ಹಿಂಗೆ ಹೀರೋ ಇಳಿದ ತಕ್ಷಣ ಇಬ್ಬರು ಬಿದ್ದೋಗ್ತಾ ಇರ್ತಾರೆ. ಯಾಕೆ ಬಿದ್ದೋಗ್ತಾರೆ ಅಂತಲೇ ಗೊತ್ತಿಲ್ಲ. ಒಬ್ಬನ್ನ ಹಿಂಗೆ ಟಚ್ ಮಾಡೋಕ್ಕಿಂತ ಮುಂಚೆನೇ ಅವನು ಆರ್ತಿರ್ತಾನೆ, ಅದು ಯಾಕೆ ಅಂತ ಗೊತ್ತಾಗಲ್ಲ ನನಗೆ. ಅದನ್ನೆಲ್ಲ ಬಿಟ್ಟು ಒಂದಷ್ಟು ರಿಯಲಿಸ್ಟಿಕ್ಕಾಗಿ ಫೈಟ್ ಮಾಡಬೇಕು ಅನ್ನೋ ಆಸೆ ಇರ್ತೀನಿ. ಅದನ್ನು ಟ್ರೈ ಮಾಡಿದ್ದೀನಿ ಈಗ.